ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲಿ ಅಂತ ಕೇಳಿದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ. ಒಂದಿಷ್ಟು ಮಂದಿ ಕೇಳ್ಬೋದು, ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ. ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಡೆವಿಲ್ ಸಿನಿಮಾ ಡಿಸೆಂಬರ್ 11, 2025 ಅಂದರೆ 3 ತಿಂಗಳ ಹಿಂದೆಯಷ್ಟೇ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಆರಂಭದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು, ಆದರೆ ಒಂದಿಷ್ಟು ಅಪಪ್ರಚಾರಗಳು, ಈ ಮಧ್ಯೆ ಪೈರಸಿ ಇವೆಲ್ಲದರಿಂದಾಗಿ ಈ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿಲ್ಲ. ಕೇವಲ ಪೈರಸಿಯಿಂದಾಗಿ ಸೋತಿದ್ರೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ರಿಲೀಸ್ ಆದ ಹೆಚ್ಚಿನ ಸಿನಿಮಾಗಳು ಪೈರಸಿ ಆಗ್ತಾನೇ ಇದೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಅದು ಈ ತನಕ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಯಾವುದೊಂದು ರೂಪದಲ್ಲಿ ಮತ್ತೆ 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 ಬರ್ತಾನೇ ಇದೆ. ಅದು ಏನು ಮಾಡೋಕ್ಕಾಗುತ್ತೋ ಏನು ಮಾಡೋಕ್ಕಾಗಲ್ವೋ ಯಾವುದೋ ಕೂಡ ಈ ತನಕ ಉತ್ತರ ಸಿಕ್ಕಿಲ್ಲ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ಈ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿರಲಿಲ್ಲ. ಕೇವಲ 3 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಈ ಸಿನಿಮಾ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿದೆ. ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರಸ್ತುತ ಈ ಸಿನಿಮಾ ಪ್ರದರ್ಶನವನ್ನು ಕಾಣ್ತಾ ಇದೆ. ಆರಂಭದಲ್ಲಿ ಈ ಸಿನಿಮಾಗೆ ಪ್ರದರ್ಶನ ಸಿಕ್ಕಿರೋದು ಕೇವಲ 3. ಅದಾದ ಬಳಿಕ ರಾತ್ರಿ 10 ಗಂಟೆಗೆ ಒಂದು ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರಸ್ತುತ ಕೂಡ ರಾತ್ರಿ 10 ಗಂಟೆಗೆ ಪ್ರದರ್ಶನ ಇದೆ. ದಿನ ಒಟ್ಟು 4 ಆಟಗಳಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನವನ್ನು ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತ ಕೇಳಿದ್ರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ನುಗ್ಗಿ ಬರ್ತಾ ಇದ್ದಾರೆ. ಕೇವಲ ಹುಡುಗರಷ್ಟನ ಅಂತ ಕೇಳಿದ್ರೆ ಇಲ್ಲ, ನೋಡಿ, ಹೆಣ್ಮಕ್ಕಳು ಕೂಡ ಚಿತ್ರಮಂದಿರಕ್ಕೆ ಆಗಮಿಸಿದ್ದಾರೆ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಂದಿ ಹೇಳ್ತಾ ಇದ್ರು, ದರ್ಶನ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಇಲ್ಲ, ಹೆಣ್ಮಕ್ಕಳ ಅಭಿಮಾನಿ ಬಳಗ ಇಲ್ಲ ಅಂತ. ಬಾಯಿಗೆ ಬಂದಂತೆ ಮಾತಾಡೋದಲ್ಲ. ದರ್ಶನ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸು ಇದ್ದಾರೆ, ಹೆಣ್ಮಕ್ಕಳ ಅಭಿಮಾನಿ ಬಳಗವೂ ಇದೆ, ಹಾಗೆ ಸಂಘಟನೆ ಕೂಡ ಇದೆ. ಸುಮ್ಮನೆ ಏನೋ ಒಂದು ಹೇಳೋದು ಇಲ್ಲ 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 ಅಂತ. ಗ್ರೌಂಡಿಗೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವರಿಗೆ ಎಷ್ಟು ಮಂದಿ ಅಭಿಮಾನಿ ಬಳಗ ಇದೆ ಅಂತ. ಇರಲಿ, ಹೇಳೋರು ಹೇಳ್ತಾನೆ ಇರ್ತಾರೆ. ಸ್ವತಃ ಹೆಣ್ಮಕ್ಳೇ ಬಂದು ಇಲ್ಲ ನಾನು ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿದ್ರು ಕೂಡ ಇಲ್ಲ ನೀನು ಸುಳ್ಳು ಹೇಳ್ತಿದ್ದಿ ಅಂತಲೇ ಹೇಳು. ಅದು ಮನಸ್ಥಿತಿ. ಅಂಥ ಮನಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಮತ್ತೊಂದು ದೃಶ್ಯಾವಳಿ ನೋಡ್ತಾ ಇದ್ದೀರಾ. ನೋಡಿ, ಚಿತ್ರಮಂದಿರದ ಒಳಗಡೆ ಫ್ಯಾಮಿಲಿ ಆಡಿಯನ್ಸ್, ಮಕ್ಕಳು ಕೂಡ ಇದ್ದಾರೆ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಡೆವಿಲ್ ಸಿನಿಮಾವನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಸಿಕ್ಕಿರುವಂತ ರೆಸ್ಪಾನ್ಸ್. ಹೌಸ್ಫುಲ್ ಪ್ರದರ್ಶನ ಆಗದೇ ಇರಬಹುದು, ಆದ್ರೆ ಪ್ರೇಕ್ಷಕರು ನುಗ್ಗಿ ಬರ್ತಿದಾರಲ್ವಾ. ರಿಲೀಸ್ ಮೊನ್ನೆ ಆಗಿರೋದು, ಆದ್ರೂ ಕೂಡ ಪ್ರೇಕ್ಷಕರು ಬರ್ತಿದಾರಂತಾದ್ರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಅರ್ಥ. ಯಾರೋ 4 ಮಂದಿ ಹುಡುಗರು ಬರ್ತಾ ಇದ್ರೆ ಇಲ್ಲ ಏನೋ ಅಭಿಮಾನಿಗಳು ಬಂದ್ರು ಅಂತ. ಆದ್ರೆ ಇಲ್ಲಿ ಹೆಣ್ಮಕ್ಕಳು ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ ಅಂತಾದರೆ ಇದೇ ಹೇಳುತ್ತೆ ಸಿನಿಮಾದ ಗತ್ತು ಹಾಗೆ ತಾಕತ್ತು ಏನೆಂಬುದು. ಅದೇನೇ ಇರಲಿ, ಒಟ್ಟಾರೆಯಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಗಿರೋದಂತೂ ಸತ್ಯ. ಇವತ್ತು ವೀಕೆಂಡ್, ಇವತ್ತು ಕೂಡ ಎಲ್ಲ ಪ್ರದರ್ಶನಗಳು ಭರ್ಜರಿಯಾಗಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಅವತ್ತು ಅಪಪ್ರಚಾರದಿಂದ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿಲ್ಲ. ಪ್ರಸ್ತುತ ಕೇವಲ 3 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿದ್ರೆ, ಆರಂಭದಲ್ಲಿ ರಿಲೀಸ್ ಆದಾಗ ಯಾವ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿತ್ತು ಅದನ್ನು ಮೀರಿಸುವಂತೆ ಕಲೆಕ್ಷನ್ ಮಾಡೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ನಮಸ್ಕಾರ.